ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 8ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಮೊದಲನೇ ಸಂಕಲನಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಪ್ರಶ್ನೆ, ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು 4 ಪ್ರಶ್ನೆಗಳು ಕಂಡು ಬರ್ತವೆ. ಭಾರತದ ಪೌರತ್ವ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಅಂತ ಕೇಳಿದ್ದಾನೆ. ಸೊ ಆಪ್ಷನ್ ಎ 1947, ಆಪ್ಷನ್ ಬಿ 1950, ಆಪ್ಷನ್ ಸಿ 1955 ಹಾಗೂ ಆಪ್ಷನ್ ಡಿ 1961 ಅಂತ ಇದೆ. ಸೊ ಆನ್ಸರ್ನ ನೋಡ್ತಾ ಹೋಗೋಣ. ಆಪ್ಷನ್ ಸಿ 1955 ಸರಿಯಾದ ಉತ್ತರ ಆಗ್ತದೆ. ಇನ್ನು ಎರಡನೆಯ ಪ್ರಶ್ನೆ, ವಿ ಆಕಾರದ ಕಣಿವೆಯನ್ನು ನಿರ್ಮಿಸುವ ಭೂ ನಗ್ನೀಕರಣ ಕರ್ತೃ ಯಾರು ಅಂತ ಕೇಳಿದ್ದಾನೆ. ಆಪ್ಷನ್ ಎ ನದಿ, ಆಪ್ಷನ್ ಬಿ ಮಾರುತಗಳು, ಆಪ್ಷನ್ ಸಿ ಹಿಮನದಿ, ಆಪ್ಷನ್ ಡಿ ಸಮುದ್ರದ ಅಲೆ ಅಂತ ಇದೆ. ಸೊ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಎ ನದಿ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಮೂರನೆಯ ಪ್ರಶ್ನೆ, ಸಣ್ಣ ಪ್ರಮಾಣದ ಕೈಗಾರಿಕೆಗೆ ಒಂದು ಉದಾಹರಣೆ ಅಂತ ಇದೆ. ಆಪ್ಷನ್ ಎ ಚಾಪೆ ತಯಾರಿಕೆ, ಆಪ್ಷನ್ ಬಿ ರೇಡಿಯೋ ತಯಾರಿಕೆ, ಆಪ್ಷನ್ ಸಿ ಕುಂಬಾರಿಕೆ, ಆಪ್ಷನ್ ಡಿ ಕಲ್ಲಿನ ಕೆತ್ತನೆಗಳು. ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಬಿ ರೇಡಿಯೋ ತಯಾರಿಕೆ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ನಾಲ್ಕನೆಯ ಪ್ರಶ್ನೆ, ಔಪಚಾರಿಕ ಶಿಕ್ಷಣ ಇಲ್ಲಿ ದೊರೆಯುತ್ತದೆ ಅಂತ ಇದೆ. ಆಪ್ಷನ್ ಎ ಕುಟುಂಬ, ಆಪ್ಷನ್ ಬಿ ಶಾಲೆ, ಆಪ್ಷನ್ ಸಿ ನೆರೆಹೊರೆ, ಆಪ್ಷನ್ ಡಿ ಗ್ರಾಮ ಅಂತ ಕೇಳಿದ್ದಾನೆ. ಸೊ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಬಿ ಶಾಲೆ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಒಂದು ಅಂಕದ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು ಇಲ್ಲಿಗೆ ಕಂಪ್ಲೀಟ್ ಆದವು. ಒಟ್ಟು 4 ಪ್ರಶ್ನೆಗಳಿರ್ತವೆ, 4 ಅಂಕಗಳು ಈ ಒಂದು ಮೇನಿಂದ ನಿಮಗೆ ಸಿಗ್ತದೆ. ಸೊ ನೆಕ್ಸ್ಟು 1 ಅಂಕದ ಪ್ರಶ್ನೆಗಳು, ಒಟ್ಟು 4 ಪ್ರಶ್ನೆಗಳಿರ್ತವೆ, ಇಲ್ಲಿ ಕೂಡ 4 ಅಂಕಗಳು ಸಿಗ್ತದೆ. 5ನೆಯ ಪ್ರಶ್ನೆ, ಮಾಯನ್ನರು ಯಾರು ಅಂತ ಕೇಳಿದ್ದಾನೆ. ಮಾಯನ್ನರು ಯಾರು ಅಂತ ಇದೆ ಕ್ವಶನ್ನು. ಸೊ ಆನ್ಸರ್ನ ನೋಡ್ತಾ ಹೋಗೋಣ. ಮೆಕ್ಸಿಕೋದ ಯುಕಟೇನ್ ಪ್ರದೇಶದಲ್ಲಿನ ಅಮೇರಿಕಾದ ಇಂಡಿಯನ್ ಮೂಲ ನಿವಾಸಿಗಳಿಗೆ ಮಾಯನ್ನಿಂದ ಕರೀತೇವೆ. ಮೆಕ್ಸಿಕೋದ ಯುಕಟೇನ್ ಪ್ರದೇಶದಲ್ಲಿನ ಅಮೇರಿಕಾದ ಇಂಡಿಯನ್ ಮೂಲ ನಿವಾಸಿಗಳು ಏನದಾರಲ್ಲ ಅವರಿಗೆ ನಾವೇನು ಕರಿತೀವಿ, ಮಾಯನ್ನರು ಎಂದು ಕರೀತೇವೆ. ಇನ್ನು 6ನೇ ಪ್ರಶ್ನೆ, ಆರ್ಥಿಕ ಚಟುವಟಿಕೆಗಳು ಎಂದರೇನು? ಆರ್ಥಿಕ ಚಟುವಟಿಕೆಗಳೆಂದರೇನು ಅಂತ ಕೇಳಿರ್ತಾನೆ. ಸೊ ಮಾನವನು ತನ್ನ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳಲು ತೊಡಗುವ ಚಟುವಟಿಕೆಗಳೇ ಆರ್ಥಿಕ ಚಟುವಟಿಕೆಗಳು. ನೋಡ್ರಿ, ಮಾನವನು ತನ್ನ ಬಯಕೆ ತನ್ನ ಇಷ್ಟ ಕಷ್ಟಗಳು ಏನದಾವಲ್ಲ ಅವುಗಳನ್ನು ನಿವಾರಿಸಿಕೊಳ್ಳಿಕ್ಕೆ, ತೃಪ್ತಿಪಡಿಸಿಕೊಳ್ಳಿಕ್ಕೆ ತೊಡಗುವಂತಹ ಚಟುವಟಿಕೆಗಳಿಗೆ ನಾವು ಆರ್ಥಿಕ ಚಟುವಟಿಕೆ ಎಂದು ಕರಿತೀವಿ. 7ನೇ ಪ್ರಶ್ನೆ, ರಾಜ್ಯಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ? ರಾಜ್ಯಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ ಅಂತ ಕೇಳಿದ್ದಾನೆ. ಸೊ ಯಾರಪ್ಪ ಅಂದರೆ ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ಆಗಿರ್ತಾರೆ. ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್. ಇನ್ನು 8ನೇ ಪ್ರಶ್ನೆ, ಶಿಲಾಗೋಳವನ್ನು ಅರ್ಥೈಸಿ ಅಂತ ಇದೆ. ಶಿಲಾಗೋಳವನ್ನು ಅರ್ಥೈಸಿ ಅಂತ ಕೇಳಿದಾನೆ. ಸೊ ಶಿಲಾಗೋಳ ಏನಪ್ಪ ಅಂದರೆ ಭೂಮಿಯ ಅತ್ಯಂತ ಮೇಲ್ಭಾಗದ ಘನಪದರವನ್ನು ನಾವು ಶಿಲಾಗೋಳ ಎಂದು ಕರೆಯುತ್ತೇವೆ. ಅತ್ಯಂತ ಸುಲಭವಾದಂಥ ಪ್ರಶ್ನೆ ಪತ್ರಿಕೆ ಐತಿ. ಹೆಚ್ಚು ಅಂಕಗಳನ್ನು ನೀವು ಈ ಸುಲಭವಾಗಿ ಏನು ಮಾಡ್ಬೋದು, ಗಳಿಸಬಹುದು. ಇನ್ನು 2ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ, ಅಂದರೆ 2 ಅಂಕದ ಪ್ರಶ್ನೆಗಳು ಇವುದಾಗಿರ್ತವೆ. ಒಟ್ಟು 4 ಪ್ರಶ್ನೆಗಳು 2 ಅಂಕ, ಅಂದರೆ ನಿಮಗೆ ಒಂದು ಪ್ರಶ್ನೆಯಿಂದ 2 ಅಂಕ ಸಿಕ್ಕರೆ ಒಟ್ಟು 4 ಪ್ರಶ್ನೆಗಳಿಂದ 8 ಅಂಕಗಳು ನಿಮಗೆ ದೊರೆತದೆ 3ನೇ ಮೇನಿಂದ. ಹಾಗಾದರೆ 9ನೇ ಪ್ರಶ್ನೆ ನೋಡೋಣ. ಹವಾಂಗೋ ನದಿ ಚೀನಾದ ದೂಡ ಹೇಗೆ ಅಂತ ಕೇಳಿದ್ದಾನೆ. ಹವಾಂಗೋ ನದಿ ಚೀನಾದ ದೂಡ ಅಂತ ಇದೆ. ಸೊ ಬನ್ನಿ ಆನ್ಸರ್ ನೋಡೋಣ. ಹವಾಂಗೋ ನದಿ ಚೀನಾದ ದೂಡ ಯಾಕಪ್ಪ ಅಂದರೆ ಚೀನಾದ ಮನೆಗಳು ಮತ್ತು ಕೃಷಿ ಭೂಮಿ ಆಗಿಂದಾಗಿ ಹವಾಂಗೋ ನದಿಯ ನೆರೆಗೆ ಆಹುತಿಯಾಗುತ್ತಿತ್ತು. ಅಲ್ಲಿನ ಕಾಲುವೆಗಳು ನಿಷ್ಕ್ರಿಯವಾಗುತ್ತಿದ್ದವು. ಹಾಗೆಯೇ ಆದ್ದರಿಂದ ಹವಾಂಗೋ ನದಿ ಏನಪ್ಪ ಅಂದರೆ ಚೀನಾದ ದೂಡವಾಗಿರುತ್ತದೆ. ಇದು 9ನೇ ಪ್ರಶ್ನೆಗೆ ಉತ್ತರ ಬರೆದ್ರೆ 2 ಅಂಕಗಳು ನಿಮಗೆ ಸಂಪೂರ್ಣವಾಗಿ ದೊರೆತವೆ. ಇನ್ನು ಅಥವಾ 9ನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇದೆ, ಮಾನವನು ಸಮಾಜ ಜೀವಿ ಹೇಗೆ ಅಂತ ಕೇಳಿದ್ದಾನೆ. ಮಾನವನು ಸಮಾಜ ಜೀವಿ ಹೇಗೆ ಅಂತ ಇದೆ. ಸೊ ಮಾನವನು ಸಮಾಜ ಜೀವಿಯಾಗಿರ್ತಾನೆ. ಯಾಕಪ್ಪ ಅಂದರೆ ಮಾನವನಿಲ್ಲದೆ ಸಮಾಜವಿಲ್ಲ, ಸಮಾಜವಿಲ್ಲದೆ ಮಾನವನಿಲ್ಲ. ಮಾನವನು ಒಂಟಿಯಾಗಿ ಬಾಳಲಾರ. ಮಾನವನ ಅಸ್ತಿತ್ವಕ್ಕೆ ಸಾಮಾಜಿಕ ಸಂಬಂಧಗಳು ಅಗತ್ಯವಾಗಿವೆ. ಆದ್ದರಿಂದ ಮಾನವನು ಸಂಘಜೀವಿ ಅಥವಾ ಸಮಾಜ ಜೀವಿ ಅಂತ ಬರೆದ್ರೆ ನಿಮಗೆ ಸಂಪೂರ್ಣವಾಗಿ 2 ಅಂಕಗಳು ದೊರೆತದ. ನೆಕ್ಸ್ಟ್ ಪ್ರಶ್ನೆ, ಇತಿಹಾಸ ರಚನೆಗೆ ಸಹಕಾರಿಯಾದ ಶಾಸನಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ಸೊ ಇತಿಹಾಸ ರಚನೆಗೆ ಯಾವ ಶಾಸನಗಳು ಸಹಾಯಕವಾಗಿದೆಯಪ್ಪ ಅಂದರೆ ಅಶೋಕನ ಶಾಸನಗಳು, ಹಲ್ಮಿಡಿ ಶಾಸನ, ಅಲಹಾಬಾದ್ ಶಾಸನ, ಐಹೊಳೆ ಶಾಸನ, ಕಾರವಿಲನ ಹಾತಿಹುಂಪ ಶಾಸನ, ಉತ್ತರ ಮೇರೂರು ಶಾಸನಗಳು ಸಹಾಯಕವಾಗಿರ್ತವೆ. ನೆಕ್ಸ್ಟ್, ವಿದೇಶಿ ವ್ಯಾಪಾರದ ವಿಧಗಳು ಯಾವುವು? 11ನೇ ಪ್ರಶ್ನೆ, ವಿದೇಶಿ ವ್ಯಾಪಾರದ ವಿಧಗಳು ಯಾವುವು ಅಂತ ಕೇಳಿದ್ದಾನೆ. ಸೊ ಆಮದು, ರಫ್ತು ಮತ್ತು ಪುನರ್ರಫ್ತು ವಿದೇಶಿ ವ್ಯಾಪಾರದ ಏನಾಗಿದೆಪ್ಪ ಅಂದರೆ ವಿಧಗಳು ಆಗಿದ್ದಾವೆ. 12ನೇ ಪ್ರಶ್ನೆ, ಭೂಮಿಯು ಜೀವಂತ ಗ್ರಹ ಹೇಗೆ? ಭೂಮಿ ಜೀವಂತ ಗ್ರಹ ಆಗಿದೆ ಹೇಗೆ ಅಂತ ಇದೆ.
ಸೂರ್ಯ ಮತ್ತು ಭೂಮಿಯ ನಡುವಿನ ಅನುಕೂಲಕರ ದೂರ, ಉಷ್ಣಾಂಶ, ಅನಿಲಗಳು, ವಾತಾವರಣ ಹಾಗೂ ಜಲಚಕ್ರಗಳಿಂದ ಭೂಮಿ ಏನಾಗೈತಿ ಜೀವಂತ ಗ್ರಹ ಆಗೈತಿ. ನೋಡಿರಿ, ಸೂರ್ಯ ಅದನ್ನು ಭೂಮಿ ಮೇಲೆ, ಹೌದಾ, ನಡುವೆ ಸೂರ್ಯ ಮತ್ತು ಭೂಮಿಯ ನಡುವೆ ಏನೈತಿ ಅನುಕೂಲಕರ ದೂರ ಐತಿ, ಡಿಸ್ಟೆನ್ಸ್ ಐತಿ ಸುಮಾರು 15 ಕೋಟಿ. ಉಷ್ಣಾಂಶ, ಹೌದಾ, ಸೂರ್ಯನಿಂದ ಬರ್ತಕ್ಕಂಥ ಹೆಚ್ಚಿನ ಉಷ್ಣಾಂಶವನ್ನು ಭೂಮಿಯ ಮೇಲ್ಭಾಗದಲ್ಲಿರ್ತಕ್ಕಂಥ ಓಜೋನ್ ಪದರ ಹೀರ್ಕೊಳ್ತದೆ. ಆಮೇಲೆ ಅನಿಲಗಳು ಅದಾವೆ, ಅದು ಸಾರಜನಕ ಐತಿ, ಹೈಡ್ರೋಜನ್ ಐತಿ, ಆಕ್ಸಿಜನ್ ಐತಿ, ಹೌದಾ, ವಾತಾವರಣದ ಲಕ್ಷಣ ಐತಿ, ಹೌದಾ. ಸೊ ಹಾಗಾಗಿ ಜಲಚಕ್ರಗಳಿಂದ ಕೂಡಿರೋದ್ರಿಂದ ಭೂಮಿ ಏನೈತಿ ಜೀವಂತ ಒಂದು ಗ್ರಹ ಆಗೈತಿ ಅಂತ ಬರೀಬೇಕಾಗ್ತದೆ ನೀವು. ಓಕೆ. ಸೊ ಇನ್ನು ನೆಕ್ಸ್ಟ್ 3 ಅಂಕದ ಪ್ರಶ್ನೆಗಳನ್ನು ನೋಡಿ. 4 ಪ್ರಶ್ನೆಗಳು ಕಂಡುಬರ್ತವೆ, 3 ಅಂಕ 12 ಅಂಕಗಳು ಕಂಡುಬರ್ತವೆ. ಈ ಒಂದು ಮೇನಿಂದ ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ದೇಶಗಳು ಯಾವುವು ಅಂತ ಕೇಳಿರ್ತಾನೆ. ಸೊ ಯಾವ್ಯಾವ ದೇಶಗಳು ನಮ್ಮ ದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡವು ಅಂದರೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನ್, ಮಯನ್ಮಾರ್, ಬಾಂಗ್ಲಾದೇಶ, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಆಗಿರ್ತವೆ. ಓಕೆ. ಇನ್ನು ನೆಕ್ಸ್ಟ್ 14ನೇ ಪ್ರಶ್ನೆ ನೋಡಿ. ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಕೇಳಿದ್ದೇನೆ. ಅಥವಾ ಪ್ರಶ್ನೆ ಸಂಸ್ಕೃತಿಯ ಗುಣಲಕ್ಷಣಗಳೇನು ಅಂತ ಇದೆ. ಸೊ ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ ಏನಪ್ಪ ಅಂದರೆ ರಾಜ್ಯದ ಉಗಮ ಮತ್ತು ಬೆಳವಣಿಗೆಯನ್ನು ತಿಳಿಯಲು ಸಹಾಯಕ, ರಾಜ್ಯ ಮತ್ತು ಸರ್ಕಾರಗಳ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಮಾಹಿತಿ ನೀಡುತ್ತದೆ, ಆಧುನಿಕ ಕಲ್ಯಾಣ ರಾಜ್ಯದ ಸ್ಥಾಪನೆಗೆ ಸಹಾಯಕವಾಗಿರುತ್ತದೆ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಕಾರ್ಯಾಂಗಗಳ ಬಗ್ಗೆ ತಿಳಿಸುತ್ತದೆ, ಜನರಲ್ಲಿ ರಾಜಕೀಯ ಪ್ರಜ್ಞೆ ಬೆಳೆಸುತ್ತದೆ, ಉತ್ತಮ ನಾಯಕ ಮತ್ತು ನಾಗರಿಕರನ್ನು ಸೃಷ್ಟಿಸುತ್ತದೆ, ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಜ್ಞಾನವನ್ನು ಬೆಳೆಸುತ್ತದೆ. ಇದೇನಪ್ಪ ಅಂದರೆ ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ ಆಗ್ತದೆ. ಇನ್ನು ಸಂಸ್ಕೃತಿಯ ಲಕ್ಷಣಗಳು ಯಾವ್ಯಾವು ಅಂತ ಇದೆ. ಸೊ ಸಂಸ್ಕೃತಿಯು ಆಯಾ ಸಮಾಜದ ಭೌಗೋಳಿಕ ರಚನೆ, ಪರಂಪರೆ ಮುಂತಾದವುಗಳನ್ನು ಅವಲಂಬಿಸಿ ರೂಪುಗೊಂಡಿದೆ. ಸಮಾಜದಿಂದ ಸಮಾಜಕ್ಕೆ ಭಿನ್ನವಾಗಿರುತ್ತದೆ. ಸಂಸ್ಕೃತಿಯಲ್ಲಿ ಉತ್ತಮ ಅಥವಾ ಕೆಟ್ಟ ಸಂಸ್ಕೃತಿ ಎಂಬುದಿಲ್ಲ. ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾವಣೆ ಆಗ್ತದೆ ಸಂಸ್ಕೃತಿ. ಹಾಗೆ ಸಂಸ್ಕೃತಿಯು ನಿರಂತರವಾಗಿ ಬದಲಾಗ್ತಿರ್ತದೆ ಅಂತ ಬರೆದ್ರೆ ನಿಮಗೆ 2 ಅಂಕಗಳು, 3 ಅಂಕಗಳು ಸರಿಯಾಗಿ ದೊರೀತವೆ. ಓಕೆನಾ. ಸೊ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ. ಭೂಕಂಪಗಳು ಅತ್ಯಂತ ವಿನಾಶಕಾರಿಯಾದವು ಹೇಗೆ? ಭೂಕಂಪಗಳು ಅತ್ಯಂತ ವಿನಾಶಕಾರಿ ಹೇಗೆ ಅಂತ ಕೇಳಿದ್ದಾನೆ. ಸೊ ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ಭೂಕಂಪಗಳು ಅತ್ಯಂತ ವಿನಾಶಕಾರಿಯಾದವು. ಅಪಾರ ಜೀವಹಾನಿಯನ್ನು ಮಾಡ್ತವೆ, ಆಸ್ತಿ ಪಾಸ್ತಿಯನ್ನು ನಾಶ ಮಾಡ್ತವೆ, ಕಟ್ಟಡಗಳು, ಸೇತುವೆಗಳು ಹಾನಿಯಾಗ್ತವೆ, ರಸ್ತೆ ಮತ್ತು ರೈಲು ಮಾರ್ಗಗಳು ನಾಶವಾಗ್ತವೆ, ಬೆಳೆ ನಾಶ ಆಗ್ತದೆ, ಸಾಂಕ್ರಾಮಿಕ ರೋಗಗಳ ಹರಡುವಿಕೆ ಆಗ್ತದೆ. ಈ ಎಲ್ಲ ಕಾರಣಗಳಿಂದ ಭೂಕಂಪಗಳು ಅತ್ಯಂತ ವಿನಾಶಕಾರಿಯಾಗಿರ್ತವೆ ಅಂತ ಬರೀಬೇಕಾಗ್ತದೆ ನೀವು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಅರ್ಥಶಾಸ್ತ್ರವನ್ನು ನಾವು ಏಕೆ ಅಧ್ಯಯನ ಮಾಡಬೇಕು ಅಂತ ಒಂದು ಪ್ರಶ್ನೆ ಇದೆ. ಅಥವಾ ಪ್ರಶ್ನೆ ಚಿಲ್ಲರೆ ವ್ಯಾಪಾರಿಗಳಿಂದಾಗುವ ಸೇವೆಗಳಾವು ಅಂತ ಕೇಳಿದಾನೆ. ಸೊ 2ರಲ್ಲಿ ಯಾವುದಾದ್ರೂ ನೀವು ಒಂದನ್ನು ಬರೀಬೇಕಾಗ್ತದೆ. ಇನ್ನು ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವ ಇದೆ. ಬಡತನ, ನಿರುದ್ಯೋಗ, ಆರ್ಥಿಕ ಸಮಾನತೆ ಮುಂತಾದ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯಕವಾಗ್ತದೆ. ಮಿತ ಸಂಪನ್ಮೂಲಗಳಿಂದ ಅಮಿತವಾದ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳುವುದರ ಬಗ್ಗೆ ತಿಳಿಸುತ್ತದೆ. ಉತ್ಪಾದಕರು ಸರಕುಗಳನ್ನು ಉತ್ಪಾದಿಸುವಾಗ ಎದುರಾಗುವ ಮೂಲಭೂತ ಸಮಸ್ಯೆಗಳ ನಿವಾರಣೆಗೆ ಮಾರ್ಗದರ್ಶನ ನೀಡುತ್ತದೆ. ಬೆಲೆಗಳಲ್ಲಿ ಸ್ಥಿರತೆ ಕಾಯ್ದುಕೊಳ್ಳಲು ಸಹಾಯಕವಾಗ್ತದೆ. ಚಿಲ್ಲರೆ ವ್ಯಾಪಾರಿಗಳ ಸೇವೆಗಳು ಯಾವಪ್ಪ ಅಂದರೆ ವಸ್ತುಗಳ ವಿತರಣೆಗೆ ಕೊನೆಯ ಕೊಂಡಿಯಾಗಿದ್ದಾರೆ. ಗ್ರಾಹಕರಿಗೆ ಬೇಕಾದ ಸರಕುಗಳನ್ನು ಒದಗಿಸ್ತಾರೆ, ಸಾಲವನ್ನು ನೀಡ್ತಾರೆ, ಹೊಸ ವಸ್ತುಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ, ಪರ್ಯಾಯ ವಸ್ತುಗಳ ಬಗ್ಗೆ ಮಾಹಿತಿ ನೀಡ್ತಾರೆ, ವ್ಯಾಪಾರದ ನಷ್ಟಗಳನ್ನು ತಾವೇ ಭರಿಸ್ತಾರೆ. ಸೊ ಇವೆಲ್ಲವೂ ಚಿಲ್ಲರೆ ವ್ಯಾಪಾರಿಗಳ ಸೇವೆಗಳಾಗ್ತವೆ. ಇನ್ನು 4 ಅಂಕದ ಪ್ರಶ್ನೆಗಳು ಎಷ್ಟಿರ್ತಪ್ಪ ಅಂದರೆ 2 ಇರ್ತವೆ. ಸೊ 2 ಕೂಡ ಇಲ್ಲಿದ್ದಾವೆ. ಸಿಂಧು ಸರಸ್ವತಿ ನಾಗರಿಕತೆಯ ನಗರ ಯೋಜನೆ ಅಂತ ಇದೆ, ಹಾಗೂ ಸಾಹಿತ್ಯ ಆಧಾರಗಳ ಮಹತ್ವವನ್ನು ಕೇಳಿದ್ದಾನೆ. ಸೊ 2 ಇಲ್ಲಿ ಇರೋದ್ರಿಂದ ನೀವು ನೀಟಾಗಿ ನೋಟ್ಸನ್ನು ಮಾಡಿಕೊಡ್ರಿ. ಓಕೆನಾ. ಈ ವಿಡಿಯೋದಲ್ಲಿದೆ. ಹೌದಾ, ಸಿಂಧು ಸರಸ್ವತಿ ನಾಗರಿಕತೆ ನಗರ ಯೋಜನೆಗಳು ಏನೇನಿತ್ತು ಅಂತ ಎಲ್ಲ ಇದೆ. ಹಾಗೆ ಸಾಹಿತ್ಯ ಆಧಾರಗಳ ಮಹತ್ವ ಏನೇನಿದೆ ಅಂತ ಇದೆ. ಸೊ ನೀಟಾಗಿ ನೋಟ್ಸನ್ನು ಮಾಡಿಕೊಡ್ರಿ. ಇನ್ನು 18ನೇ ಪ್ರಶ್ನೆ ಇದೆ. ಸೊ 18ನೇ ಪ್ರಶ್ನೆ ಒಂದು ಏನಂತ ನೋಡ್ಬಿಡೋಣ. ಸೊ ಪೌರನಾದವನು ಒಂದು ದೇಶದ ಸದಸ್ಯ ಪ್ರಜೆಯಾಗಿ ಆ ದೇಶದಲ್ಲಿ ಹಲವಾರು ಅನುಕೂಲಗಳನ್ನು ಅನುಭವಿಸ್ತಾನೆ, ಏಕೆ ಸಮರ್ಥಿಸಿ ಅಂತ ಇದೆ. ಸೊ ಅದು ಇದೆ. ಸೊ ಇವ ಸಾಹಿತ್ಯ ಆಧಾರಗಳ ಮಹತ್ವ ಮತ್ತು ಸಿಂಧು ಸರಸ್ವತಿ ನಾಗರಿಕತೆಯ ನಗರ ಯೋಜನೆಯು ಅಥವಾ ಪ್ರಶ್ನೆಗಳು ಯಾವುದಾದ್ರೂ ಒಂದನ್ನು ಬರೀರಿ. 18ನೇ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ. ರಾಷ್ಟ್ರದಿಂದ ಭದ್ರತೆ ಮತ್ತು ರಕ್ಷಣೆ ಪಡೆಯುತ್ತಾನೆ, ಶಾಂತಿಯುತ ಜೀವನ. ಹೌದಾ, ಇದು ಏನಾದರೂ ಉತ್ತರ ಆಗ್ತದೆ 18ನೇ ಪ್ರಶ್ನೆಗೆ. ಇನ್ನು 19ನೇ ಪ್ರಶ್ನೆಗೆ ನಕ್ಷೆ ಇದೆ. ನಕ್ಷೆಯಲ್ಲಿ ನೀವು ಏನು ಮಾಡಬೇಕಾಗ್ತದೆ, ಭಾಗಗಳನ್ನು ಗುರುತಿಸಬೇಕಾಗ್ತದೆ. ಸೊ ನಕ್ಷೆ ಭಾಗಗಳು ಇಲ್ಲಿದ್ದಾವೆ. ಯಾವಾಗ ಕೇಳಿದಾನಪ್ಪ ಅಂದರೆ ಸೊ ಅರಬ್ಬಿ ಸಮುದ್ರ 82.2°C ಡಿಗ್ರಿ ಪೂರ್ವ ರೇಖಾಂಶ, ಹಿಂದೂ ಮಹಾಸಾಗರ 23 ಡಿಗ್ರಿ ಕರ್ನಾಟಕ ಸಂಕ್ರಾಂತಿ ವೃತ್ತ, ಹಿಮಾಲಯ ಪರ್ವತ. ಇವೆಲ್ಲವೂ ಈ ಒಂದು ಭಾರತ ನಕ್ಷೆಯಲ್ಲಿ ಆಲ್ರೆಡಿ ಗುರುತು ಮಾಡಿದೆ. ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.